ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕನ್ಸ್ಯೂಮರ್ಸ್ ವಿಲ್ ನಾಟ್ ಬಿ ಚಾರ್ಜ್ ಫಾರ್ UPI. ಸೆಂಟ್ರಲ್ ಗೌರ್ಮೆಂಟ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಕನ್ಸ್ಯೂಮರ್ಸ್ ಅಥವಾ ಯಾರು ನಾವು ನಾರ್ಮಲ್ ಎಂಡ್ ಯೂಸರ್ಸು ಅವರು UPIಗೆ ಏನು ಚಾರ್ಜಸ್ ಕಟ್ಟಬೇಕಂತ ಇಲ್ಲ ಅಂತ ಹೇಳಿದ್ದಾರೆ. ಹಾಗೂ ಪರ್ಸನ್ ಟು ಪರ್ಸನ್ ಟ್ರಾನ್ಸಾಕ್ಷನ್ಸ್ಗೆ ಫ್ರೀ ಆಫ್ ಚಾರ್ಜೇ ಇರುತ್ತೆ ಅಂತ ಹೇಳಿದ್ದಾರೆ. ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಯಾರಿಗೆ ಹಾಕ್ಬೇಕಂತಿದ್ದಾರೆ ಅಂದರೆ ಯಾರು ಈ ಬಿಸ್ನೆಸ್ಸು ಕಲೆಕ್ಟ್ ಮಾಡ್ತಾರ ನೋಡಿ ಕಸ್ಟಮರ್ಸಿನ ದುಡ್ಡು, ಅವರಿಗೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಮೇಲೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದರೆ ಆವಾಗ ಒಂದು ಪರ್ಸೆಂಟೇಜ್ ಸ್ಮಾಲ್ ಫೀ ಹಾಕ್ತಾರೆ ಈ ಟ್ರಾನ್ಸಾಕ್ಷನ್ ಫೆಸಿಲಿಟಿ ಕೊಟ್ಟಿದ್ದಕ್ಕೆ. ಗೌರ್ಮೆಂಟ್ ಡೇಟಾ ಪ್ರಕಾರ UPI ಟ್ರಾನ್ಸಾಕ್ಷನ್ ಪ್ರೊಸೆಸ್ ಆಗಿದ್ದು ಜುಲೈ 2026 2366 ಕ್ರೋರ್ ಟ್ರಾನ್ಸಾಕ್ಷನು ಹಾಗೂ ಅಮೌಂಟ್ ಇರೋದು ಅದರದ್ದು ವ್ಯಾಲ್ಯೂ 29.9 ಲ್ಯಾಕ್ ಕ್ರೋರ್ಸು. UPI ಕರೆಂಟ್ಲಿ 11 ಫಾರಿನ್ ಕಂಟ್ರೀಸಲ್ಲಿ ಲೈವ್ ಆಗಿದೆ ಹಾಗೂ ಇನ್ನೂ ಸುಮಾರು ಕಂಟ್ರೀಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅವರ ಒಂದು ದೇಶದಲ್ಲೂ ಈ ಪೇಮೆಂಟ್ ಸಿಸ್ಟಮನ್ನು ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 2, ಫ್ರಾನ್ಸ್ ಸಬ್ಮಿಟ್ಸ್ ಪ್ರಪೋಸಲ್ ಫಾರ್ 114 ರಫೇಲ್ ಜೆಟ್ಸ್. ಸುಮಾರು ದಿವಸ ಆದಮೇಲೆ ಫ್ರಾನ್ಸ್ ಅವರು ಅವರ ಟೆಕ್ನಿಕಲ್ ಹಾಗೂ ಕಮರ್ಷಿಯಲ್ ಪ್ರಪೋಸಲನ್ನು ಕಳಿಸಿದ್ದಾರೆ ಇಂಡಿಯಾಕ್ಕೆ 114 ರಫೇಲ್ ಮಲ್ಟಿ ರೋಲ್ ಫೈಟರ್ ಜೆಟ್ಸಿಗೆ. ಇದರಲ್ಲಿ ಲಾರ್ಜ್ ಸ್ಕೇಲ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅವರು ಎಂಫೋಸಿಸ್ ಕೊಟ್ಟಿದ್ದಾರೆ. ಅಂದರೆ ಇಂಡಿಯಾದಲ್ಲೇ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ರಫೇಲ್ ಜೆಟ್ಸ್ ಅಂತ. ಫ್ರಾನ್ಸ್ ಹೇಳಿದರೆ 94 ಔಟ್ ಆಫ್ ದ 114 ಫೈಟರ್ ಜೆಟ್ಸ್ ಪ್ರಪೋಸಲಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಹಾಗೂ ಇದರಿಂದ ಸುಮಾರು ಇಂಡಿಯನ್ ಕಂಪ್ನೀಸಿಗೆ ಬೆನಿಫಿಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1.6 ಲ್ಯಾಕ್ ಕ್ರೋರು ಬಿಸ್ನೆಸ್ಸು ಇಂಡಿಯನ್ ಕಂಪ್ನೀಸಿಗೆ ಸಿಗುತ್ತೆ. ನ್ಯೂಸ್ ನಂಬರ್ 3, ಗೌರ್ಮೆಂಟ್ ಕಲೆಕ್ಟ್ಸ್ 10,463 ಕ್ರೋರ್ ಆ್ಯಸ್ ಡ್ಯೂಟಿ ಆನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಗೌರ್ಮೆಂಟ್ ಅನೌನ್ಸ್ ಮಾಡಿದರೆ 10,463 ಕೋಟಿ ಕಸ್ಟಮ್ ಡ್ಯೂಟಿ ಆನ್ ಗೋಲ್ಡ್, ಸಿಲ್ವರ್ ಹಾಗೂ ಪ್ಲಾಟಿನಮ್ ಇಂಪೋರ್ಟ್ಸನ್ನು ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೇ 13ದಿಂದ ಆಗಸ್ಟ್ 2ವರೆಗೆ. ಯಾಕಂದರೆ ಮೇ 13ದಿಂದ ಆ ಕಸ್ಟಮ್ಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದರು. ಗೋಲ್ಡಿಂದನೇ 10,000 ಕೋಟಿ ಅಪ್ರಾಕ್ಸಿಮೇಟ್ಲಿ ಕಸ್ಟಮ್ಸ್ ಡ್ಯೂಟಿಯಾಗಿ ಗೌರ್ಮೆಂಟ್ ಕಲೆಕ್ಟ್ ಮಾಡಿದ್ದಾರೆ. ಗೌರ್ಮೆಂಟು ಗೋಲ್ಡ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಮೇ 13ಗೆ 6%ಇಂದ 15%ಗೆ ಮಾಡಿದರು ಹಾಗೂ ಪ್ಲಾಟಿನಮ್ಗೂ ಜಾಸ್ತಿ ಮಾಡಿದರು 6.4%ಇಂದ 15.4%. ಅದರಿಂದನೇ ಈ ಅಡಿಷನಲ್ ಕಸ್ಟಮ್ಸ್ ಡ್ಯೂಟಿ ಕಲೆಕ್ಷನ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನೆಟ್ ಇನ್ವೆಸ್ಟ್ಮೆಂಟು ಕ್ಯಾಲೆಂಡರ್ ಇಯರ್ 2026 ಆಲ್ರೆಡಿ 5 ಲಕ್ಷ ಕೋಟಿ ಕ್ರಾಸ್ ಆಗಿದೆ ಹಾಗೂ ಇದು 3ನೇ ವರ್ಷ ಈ ಥರ 5 ಲಕ್ಷ ಕೋಟಿ ಕ್ರಾಸ್ ಆಗ್ತಾ ಇರೋದು. DIAs ಅಂದರೆ ಇಂಡಿಯಾದಲ್ಲಿ ಬ್ಯಾಂಕ್ಸು, ಡೊಮೆಸ್ಟಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಇನ್ಶೂರೆನ್ಸ್ ಕಂಪ್ನೀಸ್, ನ್ಯೂ ಪೆನ್ಷನ್ ಸ್ಕೀಮ್ಸು ಹಾಗೂ ಮ್ಯೂಚುವಲ್ ಫಂಡ್ಸ್. ಇದೇ ಪೀರಿಯಡಲ್ಲಿ ಕ್ಯಾಲೆಂಡರ್ ಇಯರ್ 2025 4.48 ಲ್ಯಾಕ್ ಕ್ರೋರ್ಸ್ ಇನ್ವೆಸ್ಟ್ ಆಗಿತ್ತು. ಈ ಸತಿ ಆಲ್ರೆಡಿ 5 ಕೋಟಿ ಕ್ರಾಸ್ ಆಗಿದೆ ಈ ಒಂದು ಪೀರಿಯಡು ಜಾನ್ವರಿ ಟು ಆಗಸ್ಟಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 13 ಪಾಯಿಂಟ್ ಅಪ್ಪು 24,584 ಕ್ಲೋಸ್ ಆಯಿತು. ಸೆನ್ಸೆಕ್ಸು 43 ಪಾಯಿಂಟ್ಸ್ ಅಪ್ಪು 78,542 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ ಕಂಪ್ನಿ 3.02% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.44% ಅಪ್ಪು, ಬಜಾಜ್ ಫೈನಾನ್ಸ್ 2.24% ಅಪ್ಪು. ಟಾಪ್ ಲೂಸರ್ಸ್ SBI 2.39% ಡೌನು, ಇಟರ್ನಲ್ 1.51% ಡೌನು, ITC 1.21% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅವೆನ್ಯೂ ಸೂಪರ್ ಮಾರ್ಟ್ 3.95% ಅಪ್ಪು, LTM 2.94% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 2.88% ಅಪ್ಪು. ಟಾಪ್ ಲೂಸರ್ಸು ಪವರ್ ಫೈನಾನ್ಸ್ ಕಾರ್ಪೊರೇಷನ್ 8.3% ಡೌನು, REC 6.34% ಡೌನು, ಕೆನರಾ ಬ್ಯಾಂಕ್ 2.24% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,518 ಸ್ಟಾಕ್ಸು, ಕಮ್ಮಿಯಾಗಿದ್ದು 1,549 ಸ್ಟಾಕ್ಸು, 49% ಅಪ್ಪು, 51% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,197 ಪರ್ ಗ್ರಾಮು, ಸಿಲ್ವರ್ 245 rupees ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 95.3 rupees, €1 110.14 rupees. Point number 7, stocks near 52-week high. Titan Company 52-week high 5,122, closing 5,090. TVS Motors 4,475, 52-week high, closing price 4,466. Point number 8, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.15% ಅಪ್ಪು, ಜಪಾನ್ 1.92% ಅಪ್ಪು, ಜರ್ಮನಿ 0.34% ಅಪ್ಪು, ಫ್ರಾನ್ಸ್ 0.04% ಅಪ್ಪು, UK 0.28% ಡೌನು ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 1.6% ಅಪ್ ಆಗಿತ್ತು. ನಮ್ಮ ವಾಟ್ಸಪ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದರೆ
ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಚಾನಲ್ದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ದು ಏನಾದರೂ ಅಪ್ಡೇಟ್ಸ್ ಇದ್ದರೆ, ಆರ್ಟಿಕಲ್ಸ್ ಇದ್ದರೆ, ಏನು ಇಂಪಾರ್ಟೆಂಟ್ ನಮಗೆ ಕಳಿಸ್ಬೇಕಂತಿದ್ರೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಸಿಗುತ್ತೆ. ಅದು ಕೆಲವು ಸತಿ ಯೂಟ್ಯೂಬಲ್ಲಿ ಹೇಳೋಕ್ಕಾಗೋದಿಲ್ಲ ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿರೋದಿಲ್ಲ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ ವಾಟ್ಸಪ್ಪಲ್ಲಿ ನೀವು ಫಾಲೋ ಅಂತ ಮಾಡಿದರೆ ಅಲ್ಲಿ ಒಂದು ನಮ್ಮ ಚಾನಲನ್ನು ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.